ವಾಣಿಜ್ಯ ನಗರಿ ಅಂತಾನೆ ಕರೆಯಲ್ಪಡುವಂತಹ ಹುಬ್ಬಳ್ಳಿಯಲ್ಲೂ ಕೂಡ ಮಳೆಗೆ ಸಂಬಂಧಪಟ್ಟಂತೆ ರೈತರು ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಲ್ಲಿ ವರುಣ ಆರ್ಭಟಿಸ್ತಾ ಇದ್ದಾನೆ. ಎಲ್ಲೆಡೆ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಬಹುತೇಕ ಜನಜೀವನ ಅಸ್ತವ್ಯಸ್ತ ಆಗಿದೆ. ಈ ನಡುವೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಉಣಕಲ್ ಕೆರೆ ಭರ್ತಿಯಾಗಿ ನೀರು ತುಂಬಿ ಕೋಡಿ ಹರಿದಾಡುವ ಹಿನ್ನೆಲೆಯಲ್ಲಿ ಕೆರೆಯಲ್ಲಿ ಸಂಗ್ರಹ ಆದ ತ್ಯಾಜ್ಯ ರಾಜಕಾಲುವೆ ಸೇರ್ತಾ ಇದೆ. ಕೆರೆ ನೀರು ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿದ್ದು ಬಳಕೆಗೆ ಯೋಗ್ಯವಾಗಿಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ತಜ್ಞರು ವರದಿಯನ್ನು ಕೊಟ್ಟಿದ್ರು. ಮಹಾನಗರ ಪಾಲಿಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಈಗಾಗಲೇ ಬಹುತೇಕ ಕಡೆಯಲ್ಲಿ ರಾಜಕಾಲುವೆ ಸಂಪೂರ್ಣ ಕಸದಿಂದ ತುಂಬಿದೆ. ಅದನ್ನು ಸ್ವಚ್ಛಗೊಳಿಸೋ ಕೆಲಸ ಕೂಡ ಆಗಿಲ್ಲ. ಕೆರೆಯ ನೀರಿನಿಂದ ರಾಜಕಾಲುವೆ ತುಂಬಿ ಹರಿದ್ರೆ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದೆ. ಒಟ್ನಲ್ಲಿ ಇಲ್ಲೂ ಕೂಡ ಸೇಮ್ ಈಗ ಬಿಬಿಎಂಪಿ ಎಲ್ಲ ಪಾಲಿಕೆ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡಿಲ್ಲ, ಇಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಹುಬ್ಬಳ್ಳಿ ಧಾರವಾಡದ ಕೆಲ ಭಾಗಗಳಲ್ಲಿ ಕೃತಕ ನೆರೆ ಅನ್ನೋದು ಮುಂಗಾರು ಮಳೆ ಸಂದರ್ಭದಲ್ಲೂ ಸೃಷ್ಟಿಯಾಗ್ತಾ ಇದೆ. ಇನ್ನೊಂದು ಕಡೆಗೆ ಮುಂಗಾರಿನ ನಂತರ ಬರುವಂತಹ ಹಿಂಗಾರಿನಲ್ಲೂ ಕೂಡ ಇದೇ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯತನ ಕಾರಣ ಅಂತ ಹೇಳಲಾಗ್ತಾ ಇದೆ.